ಒಂದು ಪ್ಲೇಟಲ್ಲಿ 15 ಲಾಡಿರುತ್ತೆ. 15 ಲಾಡಿರುತ್ತೆ. ಏನ್ ಮಗ ಲಡ್ಡು ಬಂದು ಬಾಯಿಗೆ ಬಿತ್ತಾ? ಅದರಲ್ಲಿ 7 ಲಾಡ್ನ ತೆಗ್ದು ಹಾಕ್ತೀನಿ. ಎಷ್ಟು ಲಾಡು ಉಳಿಯುತ್ತೆ? ಅಷ್ಟೇ ಆಗೋದು. ತಲೆ ಇರಲ್ಲ ನಮಗೆ. ಬಾರೋ ಅಪರೂಪದ ಮುಳ್ಳಂದಿ ಬಾಬಾ. ನೀವು ರಂಗೋಲಿ ಕೆಳಗೆ ನೋಡು, ಚಾಪೆ ಕೆಳಗೆ ನುಗ್ತೀವಿ ಅಷ್ಟೇ ಡಿಫ್ರೆನ್ಸ್. ಬರಕಿಲ್ವಾ ನಮ್ಮ ಮನೆಗೆ? ಬರಕಿಲ್ವ್ರಾ? ಬರಕಿಲ್ವಾ ನಮ್ಮ ಮನೆಗೆ? ಕೈಗೆ ಹಾಕದೇ ಇರೋ ಬಳೆ ಯಾವುದು? ಕೋಡ್ಬಳೆ. ಕೋಡ್ಬಳೆ ಗರಿ ಕೋಡ್ಬಳೆ ಕರೆಕ್ಟ್. ಈ ಕೈಗೆ ಹಾಕದೇ ಇರುವಂತ ಬಳೆ ಯಾವುದು? ಬಳೆನ ಹುಡುಗರ ಹುಡುಗಿರ? ನಿಮ್ಮ ಅಮ್ಮನ ಪಿಂಡ ಯಾವ ಬೋಡಿ ಮಗನಿಗೆ ಅರ್ಥವಾಗುತ್ತದೆ? ಎಲ್ರಿಗೂ ನಮಸ್ಕಾರ, ನಾನು ಕೀರ್ತಿ. ಇವತ್ತು ನಾನು ಪಬ್ಲಿಕ್ನ ಕೆಲವೊಂದು ಫನ್ನಿ ಕ್ವಶನ್ಸ್ನ ಕೇಳ್ತೀನಿ. ನೋಡೋಣ ಯಾರೆಲ್ಲ ಕರೆಕ್ಟ್ ಆನ್ಸರ್ ಮಾಡ್ತಾರೆ, ಹಾಗೆ ಯಾರೆಲ್ಲ ಫನ್ನಿ ಆಗಿ ಆನ್ಸರ್ ಮಾಡ್ತಾರೆ. ಬನ್ನಿ ನೋಡೋಣ. ಒಂದು ಪ್ಲೇಟಲ್ಲಿ 15 ಲಡ್ಡು ಇರುತ್ತೆ. ಅದರಲ್ಲಿ 5 ಲಡ್ಡನ್ನ ತೆಗ್ದಾಕ್ತಾರೆ. ಎಷ್ಟು ಲಡ್ಡು ಉಳಿಯುತ್ತೆ? 10. ಹೆಂಗೆ ತೆಗ್ದು ಹಾಕ್ತಾರೆ? 15 ಇರುತ್ತೆ, ತೆಗಿತಾರೆ ಮತ್ತೆ ಹಾಕ್ತಾರೆ. ಕರೆಕ್ಟ್ ಆನ್ಸರ್. ಒಂದು ಪ್ಲೇಟಲ್ಲಿ 15 ಲಾಡಿರುತ್ತೆ. 15 ಲಾಡಿರುತ್ತೆ. ಅದರಲ್ಲಿ 7 ಲಾಡ್ನ ತೆಗ್ದು ಹಾಕ್ತೀನಿ. ಎಷ್ಟು ಲಾಡು ಉಳಿಯುತ್ತೆ? ಅಷ್ಟೇ ಆಗೋದು. ತಲೆ ಇರಲ್ಲ ನಮಗೆ. ಬಾರೋ ಅಪರೂಪದ ಮುಳ್ಳಂದಿ ಬಾಬಾ. ನೀವು ರಂಗೋಲಿ ಕೆಳಗೆ ನೋಡು, ಚಾಪೆ ಕೆಳಗೆ ನುಗ್ತೀವಿ ಅಷ್ಟೇ ಡಿಫ್ರೆನ್ಸ್. ಬರಕಿಲ್ವಾ ನಮ್ಮ ಮನೆಗೆ? ಬರಕಿಲ್ವ್ರಾ? ಬರಕಿಲ್ವಾ ನಮ್ಮ ಮನೆಗೆ? ಒಂದು ಪ್ಲೇಟಲ್ಲಿ 20 ಲಡ್ಡು ಇರುತ್ತೆ. ಏನ್ ಮಗ ಲಡ್ಡು ಬಂದು ಬಾಯಿಗೆ ಬಿತ್ತಾ? ಓಕೆ, ಅದರಲ್ಲಿ 4 ಲಡ್ಡನ್ನ ತೆಗ್ದು ಹಾಕ್ತೀರಾ. ಎಷ್ಟು ಲಡ್ಡು ಉಳಿಯುತ್ತೆ? 27 ಉಳಿಯುತ್ತೆ. ಪ್ರೂವ್ ಮಾಡಿದ್ರಿ ತಲೆ ಇದೆ ಅಂತ. ಯಾಕಂದ್ರೆ 15 ಲಾಡಲ್ಲಿ 4 ತೆಗೆದ್ರೆ 11 ಉಳಿಯೋದಲ್ವಾ? ನೀವು ತಲೆ ಇಲ್ಲ ಅಂತ ಪ್ರೂವ್ ಮಾಡಿದ್ರ. ಹೇಳ್ತೀನಿ ಹೆಂಗೆ ಅಂತ. 4 ಲಾಡ್ನ ತೆಗ್ದು ಹಾಕಿದ್ರೆ ಇದ್ದಷ್ಟೇ ಇರುತ್ತೆ ಅಲ್ವಾ? 4 ಲಾಡುನ ತೆಗೆದು ಹಾಕಿದ್ರೆ ನಮ್ದ್ರಲ್ಲಿ ತೆಗೆದು ಹಾಕಿದ್ರೆ ತೆಗಿಯೋದು ಅಂತ ಅರ್ಥ. ತೆಗೆದು ಹಾಕಿದ್ರೆ ಅಂತ ಹೇಳಿರೋದು. ನೀವು ತೆಗೆದು ಹಾಕಿದ್ರೆ ನಮ್ದ್ರಲ್ಲಿ ತೆಗೆದು ಹಾಕೋದು ಅಂದ್ರೆ ಒಗಾಯಿಸೋದು ಅಂತ ಅರ್ಥ. ಕೈಗೆ ಹಾಕದೇ ಇರೋ ಬಳೆ ಯಾವುದು? ಕೋಡ್ಬಳೆ. ಕೋಡ್ಬಳೆ ಗರಿ ಕೋಡ್ಬಳೆ ಕರೆಕ್ಟ್. ಈ ಕೈಗೆ ಹಾಕದೇ ಇರುವಂತ ಬಳೆ ಯಾವುದು? ಬಳೆನ ಹುಡುಗರ ಹುಡುಗಿರ? ನಿಮ್ಮ ಅಮ್ಮನ ಪಿಂಡ ಯಾವ ಬೋಡಿ ಮಗನಿಗೆ ಅರ್ಥವಾಗುತ್ತದೆ? ಯಾರಾದ್ರೂ ಕೈಗೆ ಹಾಕದೇ ಇರೋ ಬಳೆ ಯಾವುದು? ಕೋಡ್ಬಳೆ. ಗರಿ ಕೋಡ್ಬಳೆ ಕರೆಕ್ಟ್. ತಲೆ ಇದೆ ಇವರಿಗೆ. ಅಂದ್ರೆ ಒಂಥರ ತಿಕ್ಲಾಡ್ದಂಗ ಆಡ್ತೀರ ಅಷ್ಟೇ. ಚೆನ್ನಾಗೈತಿ. ಕೈಗೆ ಹಾಕದೇ ಇರೋ ಬಳೆ ಯಾವುದು? ಕೈಗೆ ಹಾಕ್ತಿರೋ ಬಳೆ ನಾವು ಕೈಗೆ ಹಾಕ್ತಿರೋ ಬಳೆ ಎಲ್ಲ ಹಾಕ್ತಾರೆ ಕೈಗೆ. ನಾವು ನಿಮ್ಮ ಅಭಿಮಾನಿ ಅಲ್ಲ. ಇಲ್ಲ, ಒಂದ್ ಬಳೆನ ಹಾಕಲ್ಲ. ಸ್ವಾಮಿ ಕಂಠ ನಿಮ್ದು ನಾಟಕನ ಸೇರಿ ಅದನ್ನ ಏನ್ ಬಳೆ? ಗೊತ್ತಿಲ್ಲ. ಕ್ಲೂ ಕೊಡ್ಲಾ? ನಾನು ಇವಾಗ ಹೇಳಿದ ವರ್ಡ್ ಅಲ್ಲೇ ಆನ್ಸರ್ ಕೂಡ ಇದೆ. ಬಳೆ. ಬೆಳ್ತಂಗಡಿ ಬೆಳ್ತಂಗಡಿ. ಬಳೆ ಹಾಕಲ್ವಾ? ಅದೇ ಬಳೆನೇ ಹಾಕಲ್ವಾ? ಕೈಗೆ ಹಾಕದೆ ಇರೋ ಬಳೆ. ಕೈ ಬಳೆ. ನಿಮ್ಮ ಅಮ್ಮನ ಪಿಂಡ ಕೈ ಬಳೆನ ಕೈಗೆ ಹಾಕಕ್ಕಾಗಲ್ವಾ? ಸಾಂಬಾರ್ಗೆ ಉಪ್ಪು ಕಡಿಮೆ ಇದ್ರೆ ಉಪ್ಪಿಗೆ ಏನು ಹಾಕಬೇಕು? ಏನ್ ಮಗ? ಏನ್ ಮೇಡಮ್? ಸಾಂಬಾರ್ಗೆ ಉಪ್ಪು ಕಡಿಮೆ ಆದ್ರೆ ಉಪ್ಪಿಗೆ ಏನು ಹಾಕಬೇಕು? ಉಪ್ಪೆ ಹಾಕ್ಬೇಕು. ಸಾಂಬಾರ್ ಚಪಾತಿ ಇಡ್ಲಿ ತಿಂತೀವಿ, ಏನ್ ಮಾಡ್ತೀರ ಅವಾಗ? ಇದು ಆಕ್ಚುಲಿ ಚೆನ್ನಾಗಿರೋದು. ಸಾಂಬಾರ್ಗೆ ಉಪ್ಪು ಕಡಿಮೆ ಆದ್ರೆ ಉಪ್ಪಿಗೆ ಏನು ಹಾಕಬೇಕು? ನಾವು ಸಾಂಬಾರ್ ತಿನ್ನಲ್ವಲ್ಲ. ಓಕೆ, ಚಟ್ನಿಗೆ ಉಪ್ಪು ಕಡಿಮೆ ಆದ್ರೆ ಚಟ್ನಿಗೆ ಏನು ಹಾಕ್ಬೇಕು? ನಾವು ಚಟ್ನಿ ತಿನ್ನಲ್ಲ. ಕಂಗ್ರಾಚುಲೇಷನ್ ಬ್ರದರ್. ಜಾಮ್ ಹಾಕಿದ್ರು ತಿಂತೀವಿ ಚಪಾತಿಗೆಲ್ಲ. ಅಬ್ಬಬ್ಬಬ್ಬ ಲ್ಯಾಟ್ರಿ. ಆನ್ಸರ್ ಮಾಡ್ತೀರಾ ಯಾರಾದ್ರೂ? ಹೇಗೆ ಹೋಗಿ ಬೆಕ್ಕು ಹಾಲು ಕುಡಿದು ಬರುತ್ತೆ, ವಾಪಸ್ ಬರ್ತಾ ಇನ್ನೊಂದು ಬೆಕ್ಕು ಬರುತ್ತೆ. ಇವಾಗ ಹಾಲು ಕುಡ್ದ ಬೆಕ್ಕು ಇನ್ನೊಂದು ಬೆಕ್ಕಿಗೆ ಏನಂತ ಹೇಳುತ್ತೆ? ಮ್ಯಾವ್ ಮ್ಯಾವ್ ಅನ್ನತ್ತೆ. ಓ ಹೆಣ್ಮಗು ಮ್ಯಾವ್ 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 ಅನ್ನತ್ತೆ. ಹಂಗಾದ್ರೆ ನಿಮ್ಮ ಪ್ರಕಾರ ಬೆಕ್ಕು ಮಾತಾಡತ್ತೆ? ಮ್ಯಾವ್ ಅನ್ನತ್ತಲ್ಲ, ಅದ್ರ ಭಾಷೆಯಲ್ಲಿ ಮಾತಾಡತ್ತೆ. ಎಲ್ಲಿಂದ ಬಂದ್ಬಿಡ್ತಾರಪ್ಪ ಕೆಂಬಸ್ ಎತ್ಕೊಂಡು? ಇಲ್ಲ, ಬೆಕ್ಕು ಮಾತಾಡಲ್ಲ. ಇಲ್ಲ, ಒಂದು ಮನೆಗೆ ಒಂದು ಬೆಕ್ಕು ಹಾಲು ಕುಡಿಯೋಕೆ ಹೋಗುತ್ತೆ. ಹಾಲು ಕುಡಿದು ರಿಟರ್ನ್ ಬರುತ್ತೆ. ರಿಟರ್ನ್ ಬರಬೇಕಿದ್ರೆ ಇನ್ನೊಂದು ಬೆಕ್ಕು ಎದುರಿಂದ ಬರುತ್ತೆ. ಇವಾಗ ಹಾಲು ಕುಡ್ದ ಬೆಕ್ಕು ಏನು ಹೇಳುತ್ತೆ ಇನ್ನೊಂದು ಬೆಕ್ಕಿಗೆ? ಮ್ಯಾವ್ ಮ್ಯಾವ್ ಹೇಳೋದು. ಅದ್ರ ಲ್ಯಾಂಗ್ವೇಜ್ ಅಲ್ಲಿ ಏನು ಹೇಳುತ್ತೆ? ಮ್ಯಾವ್ ಮ್ಯಾವ್ ಅಷ್ಟೇ. ಲೋ ಅಪ್ಪಿ ಏನಂತ ಮಾತಾಡುತ್ತೆ ಆ ಬೆಕ್ಕು?
ಅದೇನ್ ಮಾತಾಡೋದು ಅದ್ರ ಒಂದೇ ಒಂದು ಲ್ಯಾಂಗ್ವೇಜ್ ಬರೋದು ಮ್ಯಾವ್ ಮ್ಯಾವ್ ಅಂತ ಅಷ್ಟೇ. ಯಾಕಣ ನಾನು ಕೇಳಿದ್ದು ಬೆಕ್ಕು ಏನ್ ಹೇಳತ್ತೆ, ಏನ್ ಮಾತಾಡತ್ತೆ, ಹಾಲು ಕುಡ್ದು ಬರ್ತದೆ. ಏನಂತ ಮಾತಾಡತ್ತೆ, ಇನ್ನೊಂದು ಬೆಕ್ಕಿಗೆ ಏನಂತ ಹೇಳತ್ತೆ? ಏನ್ ಹೇಳುದು ಅಂದ್ರೆ ನೀವು ಲಾಜಿಕಲ್ ಹೇಳ್ತಿದ್ರಾ ವಿತೌಟ್ ಲಾಜಿಕ್? ಗೊತ್ತಾಯ್ತು. ಹಂಗಾದ್ರೇನು ಲಾಜಿಕ್ ಆಗಿದ್ರೆ ಗೊತ್ತಿಲ್ಲ. ಇದು ಏನ್ ಹೇಳಿ ನೀವ್ ಹೇಳಿ. ಬೆಕ್ಕು ಮಾತಾಡತ್ತಾ? ಅದೇ ನಾವು ಹೇಳಿದ್ದು. ವಾ 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 ವಾ. ಒಂದ್ ಮನೆಗೆ ಒಂದ್ ಬೆಕ್ಕು ಹೋಗಿ ಹಾಲು ಕುಡ್ಕೊಂಡ್ ಬಂದಿರತ್ತೆ. ಬಂದಿರತ್ತೆ. ಬರ್ತಾ ದಾರಿಲಿ ಇನ್ನೊಂದು ಬೆಕ್ಕು ಸಿಗುತ್ತೆ. ಇವಾಗ ಹಾಲು ಕುಡ್ದ ಬೆಕ್ಕು ಇನ್ನೊಂದು ಬೆಕ್ಕಿಗೆ ಏನ್ ಹೇಳತ್ತೆ? ಅಲ್ಲಿ ಹಾಲಿದೆ ಹೋಗಿ ಕುಡಿಯಪ್ಪ. ಅಷ್ಟೇ. ಹಾಲಿದೆ ಅಲ್ಲೋಗಿ ಕುಡಿ ಅಂತ. ಒಂದ್ಗೆ ಕರೆಕ್ಟಾಗಿ ಆನ್ಸರ್ ಮಾಡಿದ್ರಿ. ಕರೆಕ್ಟ್ ತಲೆ ಉಪಯೋಗಿಸಿ. ಮನೆಯಲ್ಲಿ ಒಂದು ಬೆಕ್ಕಿರುತ್ತೆ, ಅದು ಹಾಲು ಕುಡ್ದಿರುತ್ತೆ, ಮತ್ತು ಇನ್ನೊಂದು ಬೆಕ್ಕು ಹೋಗಿ ಅಲ್ಲ ಅದು ಖಾಲಿ ಆಗಿರುತ್ತಾ? ಹಾಲು ಖಾಲಿ ಆಗಿತ್ತು ಹೋಗ್ಬೇಡ ಅಂತದ? ಹ್ಞೂ. ನೀವು ಹೇಳಿ ಸರ್. ಏನು ನಮಗೆ ಗೊತ್ತಿಲ್ಲಪ್ಪ. ಏನು ಗೊತ್ತಿಲ್ವಾ? ನಮಗೇನು. ನಾನೇ ಆನ್ಸರ್ ಮಾಡ್ಲಾ? ಬೆಕ್ಕು ಮಾತಾಡತ್ತಾ? ಹ್ಞೂ, ಅವ್ರ ಲ್ಯಾಂಗ್ವೇಜಲ್ಲಿ ಮಾತಾಡ್ಕೊಂತಾರಪ್ಪ. ಬೆಕ್ಕು ಮಾತಾಡತ್ತಾ ನಿಮ್ಮ ಪ್ರಕಾರ? ಅವ್ರು ಬಂದಿರೋದು ಮಾತಾಡುತ್ತೆ. ಮಿಯೋ ಮಿಯೋ ಅನ್ನಲ್ವಾ ಬೆಕ್ಕೆಲ್ಲ? ಇಲ್ಲ ಇಲ್ಲ. ನಿಮ್ ಕಡೆ ಮಾತಾಡತ್ತಾ ಬೆಕ್ಕು? ಹ್ಞೂ ಮಾತಾಡತ್ತಪ್ಪ. ನಮ್ಮ ಕಡೆ ಎಲ್ಲ ಬೆಕ್ಕನ್ನ ಮಾತಾಡಿದೆ ಹೇಳಿ. ಮಿಯಾವ್ ಮಿಯಾವ್ ಅಂತ ಮಾತಾಡೋದು ಬೇಕು. ಮಿಯಾವ್ ಮಿಯಾವ್ ಅಂತ ಮಾತಾಡೋದು ಬೇಕು. ನೋಡಿದ್ರಲ್ಲ ಯಾರೆಲ್ಲ ಹೆಂಗೆ ತರ್ಲೆ ಆಗಿ ಆನ್ಸರ್ ಮಾಡಿದ್ದಾರೆ ಅಂತ. ನೋಡ್ತಾ ಇರಿ ಅಶ್ವವೇಗ ನ್ಯೂಸ್.